ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಮಲ್ಲು ಸರ್ ಮ್ಯಾಥ್ಸ್ ಆ್ಯಂಡ್ GK ಕ್ಲಾಸ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಹಣ ಪಾಠದ ಬಗ್ಗೆ ತಿಳಿಯೋಣ. ಇದು ಎರಡನೇ ಭಾಗವಾಗಿದ್ದು, ಮೊದಲನೇ ಭಾಗದಲ್ಲಿ ನಾವು ಹಣವನ್ನು ಯಾವ ರೀತಿಯಾಗಿ ಅಂದರೆ ರೂಪಾಯಿಯನ್ನು ಯಾವ ರೀತಿಯಾಗಿ ನಾವು ಪೈಸೆಗೆ ನಾವು ಪರಿವರ್ತನೆ ಮಾಡಬೇಕು ಅಂತಕ್ಕಂಥ ನಾವು ತಿಳ್ಕೊಂಡಿದ್ದೀವಿ. ಈಗೇನು ಮಾಡೋಣ ಅಂತಂದ್ರೆ ನಾವು ಪೈಸೆಯಿಂದ ರೂಪಾಯಿಗೆ ಯಾವ ರೀತಿ ನಾವು ಪರಿವರ್ತನೆ ಮಾಡೋದನ್ನು ನಾವು ಏನು ಮಾಡೋಣ ರೀ ತಿಳ್ಕೊಂಡು ಅರ್ಥ ಆಯ್ತಲ್ಲ ರೀ. ಓಕೆ, ಹಾಗಾದ್ರೆ ನೋಡಿರಿ ಏನು ಕೇಳ್ತಾರ ಅಂತಂದ್ರೆ ನಮಗೆ ಮುರಾರ್ಜಿ ಆಗಿರ್ಬೋದು, ನವೋದಯ ಆಗಿರ್ಬೋದು, ಆದರ್ಶ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಎಲ್ಲ ಪರೀಕ್ಷೆಗಳಿಗೆ ನಾವು ಮೊದಲು ಹೇಳಿದಂಗೆ 2 ಅಥವಾ 3 ಅಂಕಗಳಿಗೆ ಕೇಳ್ತಾರೆ. ಅರ್ಥ ಆಗತ್ರಿ. ಇದಕ್ಕೇನಪ್ಪ ಅಂತಂದ್ರೆ ರೂಪಾಯಿಯಿಂದ ಪೈಸೆಗೆ ಪರಿವರ್ತನೆ ಮಾಡಿರಿ ಅಂತ ಕೇಳ್ತಾರೆ, ಪೈಸೆಯಿಂದ ರೂಪಾಯಿಗೆ ಪರಿವರ್ತನೆ ಮಾಡೋದನ್ನು ಕೇಳ್ತಾರೆ. ಅರ್ಥ ಆಗತ್ರಿ. ಮತ್ತು ಇದನ್ನು ಕೂಡಿಸ್ರಿ ಕಳೀರಿ ಅಂತ ಏನು ಮಾಡ್ತಾರೆ ಅಂತಾರೆ ಪ್ರಶ್ನೆಯನ್ನು ಕೇಳ್ತಾರೆ. ಅದಕ್ಕೆ ನಾವು ಏನಪ್ಪ ಅಂತ ಈ ಪಾಠ ಎಲ್ಲ ನಾವು ಪರೀಕ್ಷೆಗೆ ಸಿದ್ಧ ಆಗತ್ತೀವಿ, ಹೌದಲ್ರಿ. ನವೋದಯ, ಮುರಾರ್ಜಿ, ಕಿತ್ತೂರು ರಾಣಿ ಚೆನ್ನಮ್ಮ ಎಲ್ಲ ಪರೀಕ್ಷೆಗೆ ನಾವು ಸಿದ್ಧ ಹಾಕಿವು. ಅದಕ್ಕೆ ಏನಪ್ಪ ಅಂತಾರೆ ಈ ಒಂದು ಪಾಠ ಸಹಿತ ಏನಪ್ಪ ಅಂತಾರೆ ಅಷ್ಟ ಮಹತ್ವದ ಐತಿ. ಓಕೆ, ಹಾಗಾದ್ರೆ ನಮಗೇನು ಕೇಳ್ತಾರೆ ಅಂತಂದ್ರೆ ಕ್ವಶನ್ನ ಏನು ಕೇಳ್ತಾರೆ ಅಂತಾರೆ ಮೋಸ ಗೊತ್ತೈತಿ ನಿಮಗೆ. 1 ರೂಪಾಯಿ ಒಳಗೆ ಎಷ್ಟು ಪೈಸೆಗಳದಾವ ರೀ? ವೆರಿ ಗುಡ್. 1 ರೂಪಾಯಿ ಒಳಗೆ ಎಷ್ಟು ಪೈಸೆಗಳದಾವ ರೀ? 100 ಪೈಸೆ. 100 ಪೈಸೆಗಳದಾವ, ಹೌದಾ. ಹಂಗೆ ಏನಪ್ಪ ಅಂತಂದ್ರೆ ಅದನ್ನು ನಾವು ಉಲ್ಟಾ ಹೇಳೋಣ್ರಿ, 100 ಪೈಸೆಗಳು, ಹೌದಿಲ್ಲ. 100 ಪೈಸೆಗಳು ಅಂತಂದ್ರೆ ಎಷ್ಟು ರೂಪಾಯಿ ಅಂತ ಪ್ರಶ್ನೆ ಕೇಳ್ತಾರೆ. 100 ಪೈಸೆಗಳು ಅಂತಂದ್ರೆ ಎಷ್ಟು ರೂಪಾಯಿಗಳು ಅಂತ ಕ್ವಶನ್ ಕೇಳ್ತಾರೆ, ಹೌದಲ್ರಿ. ಓಕೆ, ಎಷ್ಟು ರೂಪಾಯಿ? ವೆರಿ ಗುಡ್. 100 ಪೈಸೆ ಅಂತಂದ್ರೆ 1 ರೂಪಾಯಿ, ಹೌದಲ್ರಿ. ಎಷ್ಟು ರೂಪಾಯಿ? 1 ರೂಪಾಯಿ. ಓಕೆ, ನೆಕ್ಸ್ಟ್ ಮತ್ತೊಂದು ಕ್ವಶನ್ಸ್ ಕೇಳ್ತಾರೆ. ಅವ್ರು ಏನಪ್ಪ ಅಂತಾರೆ 200 ಪೈಸೆಗಳದಾವು. ಆ 200 ಪೈಸೆಗಳಂದ್ರೆ ಎಷ್ಟು ರೂಪಾಯಿ? 2 ರೂಪಾಯಿ. 200 ಪೈಸೆಗಳಂದ್ರೆ ಎಷ್ಟು ರೂಪಾಯಿ? 2 ರೂಪಾಯಿ. ಮತ್ತು ನೋಡ್ರಿ ಮೂರನೇದು 300 ಪೈಸೆಗಳು ಅಂತಂದ್ರೆ 300 ಪೈಸೆಗಳಂತಂದ್ರೆ ಏನು ರೀ? ಎಟ್ರಿ? 3 ರೂಪಾಯಿ, ಹೌದಲ್ಲ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಏನು ಕೇಳ್ತಾರಪ್ಪ ಅಂದ್ರೆ 800 ಪೈಸೆಗಳು. 800 ಪೈಸೆಗಳು ಎಷ್ಟು ರೂಪಾಯಿ? 8 ರೂಪಾಯಿ. ಅಂದ್ರೆ 100 ಪೈಸೆ ಅಂದ್ರೆ 1 ರೂಪಾಯಿ. 100 ಪೈಸೆ ಅಂದ್ರೆ 1 ರೂಪಾಯಿ. ಹಂಗೆ 200 ಪೈಸೆ ಅಂದ್ರೆ 2 ರೂಪಾಯಿ. 300 ಪೈಸೆ ಅಂದ್ರೆ 3 ರೂಪಾಯಿ. 400 ಪೈಸೆ ಅಂದ್ರೆ 500 ಪೈಸೆ ಅಂದ್ರೆ ತಿಳಿಯಕತ್ತೈತಿ. ಓಕೆ, ಹಾಗಾದ್ರೆ ನಾವು ಸಣ್ಣ ಅದಾವ ಹೇಳಕತ್ತೀವಿ. ಆದ್ರೆ ದೊಡ್ಡ ಕೊಡ್ತಾರೆ, ದೊಡ್ಡ ಲೆಕ್ಕಗಳನ್ನ ಕೊಡ್ತಾರೆ. ಏನು ದೊಡ್ಡ ಲೆಕ್ಕ ಕೊಡ್ತಾರೆ ಅಂತಂದ್ರೆ ನೋಡ್ರಿ 15,000 ಪೈಸೆ, 15,000 ಅಥವಾ 1,500 ಪೈಸೆಗಳು ಅಂತ ತಿಳ್ಕೊರಿ. 1,500 ಪೈಸೆಗಳು ಈಕ್ವಲ್ ಟು ಎಷ್ಟು ರೂಪಾಯಿ ಅಂತ ಕ್ವಶನ್ ಕೇಳ್ತಾರೆ. 1,500 ಪೈಸೆಗಳದಾವು. 1,500 ಪೈಸೆಗಳದಾವು. 1,500 ಪೈಸೆ ಅಂದರೆ ಎಷ್ಟು ರೂಪಾಯಿ ಅಂತ ಕೇಳ್ತಾರೆ. ವಿಶಾಲ್ ಹೇಳಪ್ಪ, ಎಷ್ಟು ರೂಪಾಯಿ? 15 ರೂಪಾಯಿ. ವೆರಿ ಗುಡ್. ಹೇಳೋಣ, ಇದನ್ನು ಸಾಂದಾತಿದೆ, ಹೌದಾ. ಬಟ್ ನಮಗೆ ಇದು ಲೆಕ್ಕ ಮಾಡಿ ನೋಡೋಣ್ರಿ. ನಾವು ಲೆಕ್ಕ ಮಾಡಿ ನೋಡೋಣ. ನೋಡಿರಿ, ಮೊದಲೇ ವಿಡಿಯೋದಾಗ ನಾವು ಏನು ಮಾಡಿದ್ದೀವಿ ಅಂತಂದ್ರೆ ರೂಪಾಯಿ ಇತ್ತು. ರೂಪಾಯಿಯಿಂದ ನಾವು ಏನು ಮಾಡಿದ್ದೀವಿ? ಪೈಸೆ ಕನ್ವರ್ಟ್ ಮಾಡಿದೆವು. ರೂಪಾಯಿಯಿಂದ ಪೈಸೆ ಕನ್ವರ್ಟ್ ಮಾಡಿದೆವು. ಪೈಸೆ ಕನ್ವರ್ಟ್ ಮಾಡಬೇಕಾಗಿತ್ತು ಅಂತಂದ್ರೆ ನಾವು ಏನು ಮಾಡಿದ್ದೇವೆ ರೀ? ಅಂಥದ್ದು ಮಾಡಿದ್ದೆವು. ಏನು ಮಾಡಿದೆವು? ಗುಣಾಕಾರ ಮಾಡಿದ್ದೆವು. ಎದರಿಂದ ಗುಣಾಕಾರ ಮಾಡಿದ್ದೆವು? 100ರಿಂದ ಗುಣಾಕಾರ ಮಾಡಿದ್ದೆವು. ತಿಳಕತ್ತೈತಿ. ರೂಪಾಯಿ ಎತ್ತು ಕೊಟ್ಟಿದ್ರು ಅವರು. ರೂಪಾಯಿಯಿಂದ ಎದಕ್ಕೆ ಪರಿವರ್ತನೆ ಮಾಡಿದ್ದೇವೆ? ನಾವು ಪೈಸೆ ಪರಿವರ್ತನೆ ಮಾಡಿದೆವು. ಪೈಸೆ ಪರಿವರ್ತನೆ ಮಾಡ್ಬೇಕಾದ್ರೆ ಏನು ಮಾಡಿದ್ದೇವೆ ಹೇಳ್ರಿ? ನಾವು ಒಂದು 100ರಿಂದ ಗುಣಿಸಿದ್ದೀವಿಲ್ಲ,
ಆದ್ರೆ ಇದ್ರ ಉಲ್ಟಾ ಐತೆ ನೋಡ್ರಿ, ಒಂದು ಸ್ವಲ್ಪ ಲಕ್ಷ ಕೊಡ್ರಿ. ನಾವು ರೂಪಾಯಿಂದ ಪೈಸೆಗೆ ಮಾಡಿದ್ದೀವ, ಆದ್ರೆ ಈಗ ಏನು ಮಾಡ್ಬೇಕಂದ್ರೆ ಪೈಸೆ ಕೊಟ್ಟಾರ ಎಷ್ಟು ರೂಪಾಯಿ ಅಂತ ಕೇಳ್ತಾರೆ. ಪೈಸೆ ಕೊಟ್ಟಾರ ಎಷ್ಟು ರೂಪಾಯಿ ಅದಾವು ಅಂತ ಕೇಳ್ತಾರೆ ನೋಡ್ರಿ. ಅದಕ್ಕೆ 1500 ಪೈಸೆ ಅದಾವು. ಆ 1500 ಪೈಸೆದು ಎಷ್ಟು ರೂಪಾಯಿ ಅಂತ ಕ್ವಶನ್ ಕೇಳ್ತಾರೆ. ಹೌದಲ್ಲ? ಅರ್ಥ ಆಗತ್ತೆ? ವಿಶಾಲ್ ಹೇಳಿದ್ದು ಕರೆಕ್ಟ್ ಐತೆ ತಪ್ಪೈತೆ ನೋಡೋಣ ನಾವು ಲೆಕ್ಕ ಮಾಡಿ. ಆದರೆ ಏನು ಮಾಡ್ಬೇಕಂತಂದ್ರೆ ನೋಡ್ರಿ ರೂಪಾಯಿಂದ ಪೈಸೆಗೆ ಪರಿವರ್ತನೆ ಮಾಡ್ಬೇಕಂತಂದ್ರೆ 100ರಿಂದ ಗುಣಿಸ್ಬೇಕು. ಏನು ಮಾಡ್ಬೇಕ್ರಿ? 100ರಿಂದ ಗುಣಿಸ್ಬೇಕು. ಅದೇ ರೀತಿ ಪೈಸೆ ಒಳಗೆ ಪೈಸೆ ಒಳಗೆ ಕೊಟ್ಟ ರೂಪಾಯಿ ಪರಿವರ್ತನೆ ಮಾಡ್ರಿ ಅಂತ ಹೇಳ್ತಾರೆ. ಅವಾಗ ಏನು ಮಾಡ್ಬೇಕಂತಂದ್ರೆ ಒಂದು 100ರಿಂದ ಏನು ಮಾಡ್ಬೇಕಂದ್ರೆ ಭಾಗಿಸಬೇಕು. 100ರಿಂದ ಏನು ಮಾಡ್ಬೇಕ್ರಿ? ತಿಳಿಯಾಕತ್ತೈತಿ. ರೂಪಾಯಿಯಿಂದ ಪೈಸೆ ಪರಿವರ್ತನೆ ಮಾಡೋಕೆ ಏನು ಮಾಡ್ತೀರಿ? ಗುಣಿಸ್ತೀರಿ. ಎದರಿಂದ ಗುಣಿಸ್ತೀರಿ? 100ರಿಂದ ಗುಣಿಸ್ತೀರಿ. ಹಂಗೆ ಪೈಸೆಯಿಂದ ರೂಪಾಯಿ ಪರಿವರ್ತನೆ ಮಾಡಾಗ ಒಂದು 100ರಿಂದ ಏನು ಮಾಡ್ಬೇಕ್ರಿ? ಭಾಗಿಸೋಣ್ರಿ. ನೋಡೋಣ ನಾವು ಹೇಳಿದ್ದು ಕರೆಕ್ಟ್ ಐತೆ ತಪ್ಪೈತೆ ನೋಡೋಣಲ್ಲ. ಓಕೆ, ಹಾಗಾದ್ರೆ 1500 ಐತಲ್ರಿ, ಅದಕ್ಕೆ 100ರಿಂದ ಭಾಗಿಸೋದು. ಹಿಂಗಂದ್ರೆ ಬಾಗ್ಲೆ ಅಂತಂದಂಗೆ ತಿಳಿಯಾಕತ್ತೈತಿ. 1500 ಬಾಗ್ಲೆ 100 ಹಿಂಗಂದ್ರೆ ಹಂಗೆ ಒಂದಂದಂಗೆ. ಅಥವಾ 1500 ಐತೆ ನೋಡ್ರಿ, ಬಾಗ್ಲೆ 100 ಅಂದ್ರೂ ಒಂದ, ಹಿಂಗಂದ್ರೂ ಒಂದ ತಿಳಿತೈತಿ. 1500 ಬಾಗ್ಲೆ 100 ಅಂದ್ರೂ ಒಂದ ತಿಳಿಯಾಕತ್ತೈತಿ. 1500 ಅನುಪಾತ 100 ಅಂದ್ರೂ ಒಂದ. ಇವೆಲ್ಲ ಭಾಗಕಾರ ಅಂದಂಗೆ ರೀ, ಭಾಗಕಾರ ಲೆಕ್ಕ ಮಾಡಿರ್ತಂದಂಗೆ ಇವು ತಿಳಿಯಾಕತ್ತೈತಿ. ಓಕೆ, ಹಾಗಾದ್ರೆ 1500ರಿಂದ ಎಷ್ಟರಲ್ಲೇ ಭಾಗಕಾರ ಮಾಡಕತ್ತೀವಿ ನಾವು? 100ರಲ್ಲೇ ಭಾಗಕಾರ ಮಾಡಕತ್ತೀವಿ ತಿಳಿಯಾಕತ್ತೈತಿ. ಏನೂ ದೊಡ್ಡಾಗೋದಿಲ್ಲ. ಅಲ್ಲಿ ಪೂಜೆ ಹಚ್ಕೊಂಡಿದ್ದೆವು. ಈಗ ಏನು ಮಾಡೋಣ ನೋಡೋಣ. ಇಲ್ಲಿ ಮ್ಯಾಲಿನ ಪೂಜೆ ಐತೆನ, ಮ್ಯಾಲೆ ಒಂದು ಪೂಜೆ ಐತಿ, ಕೆಳಗೂ ಪೂಜೆ ಐತಿ. ಹೌದಾ? ಈ ಪೂಜೆಗೆ ಕಟ್ತೋತು, ಆ ಪೂಜೆಗೆ ಕಟ್ತು ಹೊಡಿ ನಾವು. ಹಾಗಾದ್ರೆ ಉಳಿದಿದ್ದು ಎಷ್ಟು ಉಳಿತು ನೋಡ್ರಿ? ಇಲ್ಲಿ 150 ಉಳಿತು. ಇಲ್ಲಿ ಎಷ್ಟು ಉಳಿತು ನೋಡ್ರಿ? 10 ಉಳಿತು. ಮತ್ತು ಪೂಜೆ ಅದ ನೋಡ್ರಿ, ಎರಡು ಕಡೆ ಪೂಜೆ ಇದಲ್ಲ. ಈ ಪೂಜೆಗೆ ಹೋಯ್ತು ರೀ. ಮ್ಯಾಲೆ ಎಷ್ಟು ಉಳಿತು ನೋಡ್ರಿ? ಕೆಳಗೆ ಎಷ್ಟು ಉಳಿತು ನೋಡ್ರಿ? ಮ್ಯಾಗ 15 ಉಳಿತಾ, ಕೆಳಗೆ ಎಷ್ಟು ಉಳಿತು? ಛೇದ 1 ಉಳಿತಿಲ್ಲ. ಈ 1 ಐತಂದ್ರೆ ಬಿಟ್ಬಿಡ್ರಿ. ಯಾವುದೇ ಸಂಖ್ಯೆ ಇರ್ಲಿಕ್ಕಂದ್ರೆ 1 ಇರ್ತದೆ ತಿಳ್ಕೊಬೇಕು. ಎಕ್ಸಾಂಪಲ್ ಇದು 9 ಐತೆ ನೋಡ್ರಿ. ಇದು 9ರಿಂದ ಯಾವ್ದ್ರ ಸಂಖ್ಯೆ ಕಾಣಕತ್ತ ನೋಡ್ರಿ. ಇಲ್ಲಂದ್ರೆ ತಿಳ್ಕೊರಿ, ಯಾವಾಗಲಿ 1 ಐತೆ ತಿಳ್ಕೊಬೇಕು ನಾವು. ಇಲ್ಲಂದ್ರೆ ಯಾವಾಗಲಿ 1 ಐತೆ ತಿಳ್ಕೊಬೇಕು ತಿಳಿಯಾಕತ್ತೈತಿ. ಈ 9ಅನ್ನು ಈ 1ಅನ್ನು ನಾವು ಬರೆದ್ರೂ ಬರ್ತೈತಿ, ಬರಲಿಕ್ಕೂ ಬರ್ತೈತಿ. ಯಾಕಂದ್ರೆ ಇರ್ಲಿಕ್ಕಂದ್ರೆ 5 ಇರ್ತೈತಿ, ಇರ್ಲಿಕ್ಕಂದ್ರೆ ಇರತೈತಿ, ಅದು ತಿತ್ತಿಲ್ಲ. ಹಾಗಾದ್ರೆ 9 1 ಐತಿ, ಇದ್ರ ಉತ್ತರ 9. ಹೌದಾ? ನೆಕ್ಸ್ಟ್ ನೋಡ್ರಿ, ಈಗ 16 ಐತಪ್ಪ, 16 1 ಐತಿ. 16 1 ಇದ್ರೆ ಉತ್ತರ ಏಟದ? ವೆರಿ ಗುಡ್. ಯಾಕಂದ್ರೆ ಇದು 1 ಹಚ್ಚಿದ್ರೂ ಬರ್ತೈತಿ, ಹಚ್ಚಲಿಕ್ಕೂ ಬರ್ತೈತಿ. ಯಾಕಂದ್ರೆ ನಾವು ಸಂಖ್ಯೆ ಕೆಳಗೆ 1 ಇತ್ತಂದ್ರೆ ಹಚ್ಚಿರೋ ಬರ್ತೈತಿ, ಹಚ್ಚಲಿಕ್ಕೂ ಬರ್ತೈತಿ. ಅರ್ಥ ಆಯ್ತು? ಓಕೆ, ಹಾಗಾದ್ರೆ 15 1 ಐತಿಲ್ಲ, ಇದು ಉತ್ತರ ಎಟ್ರಿ? ಹಂಗಾರೆ 15 ಆಯ್ತಿಲ್ಲ? 15 ರೂಪಾಯಿ. ದೇರ್ಫೋರ್ 1500 ಪೈಸೆಗಳತ್ತಂದ್ರೆ 1500 ಪೈಸೆಗಳು ಈಕ್ವಲ್ ಟು ಎಷ್ಟು ರೂಪಾಯಿ ಹೇಳ್ರಿ? 15 ರೂಪಾಯಿ. ಇದು ಗೊತ್ತಾತನ? ಇದೇನ್ರ ಉತ್ತರ? ಲೆಕ್ಕ ಬರೋಬ್ಬರಿ ಐತಿ? ವಿಶಾಲ ಹೇಳಿದ್ದು ಕರೆಕ್ಟ್ ಐತೆ ನೋಡ್ರಿ. ವಿಶಾಲ್ 15 ರೂಪಾಯಿ ಅಂತ ಹೇಳಿದ್ದ. ಲೆಕ್ಕ ಮಾಡಿದಾಗ ಉತ್ತರ ಅಷ್ಟೇ ಬಂತಾನ. ಓಕೆ, ಹಾಗಾದ್ರೆ 2ನೇ ಲೆಕ್ಕ ಮಾಡೋಣ್ರಿ. ಓಕೆ, ನೆಕ್ಸ್ಟ್ ಒನ್. 2 ಲೆಕ್ಕ ಮಾಡೋಣ. ಓಕೆ, ಸೆಕೆಂಡ್ ಒನ್. 6ನೇದು ಲೆಕ್ಕ ನೋಡ್ರಿ. 2800 ಪೈಸೆಗಳು
2800 ಪೈಸೆಗಳು ಈಕ್ವಲ್ ಟು ಎಷ್ಟು ರೂಪಾಯಿ ಅಂತ ಕ್ವಶನ್ ಕೇಳ್ತಾರೆ. 2800 ಎಷ್ಟು ರೂಪಾಯಿ? ಓಕೆ, ನಮ್ಮ ಮಸೂತಿ 28 ರೂಪಾಯಿ. ವೆರಿ ಗುಡ್, ಚಪ್ಪಾಳ್ರಿ ಹಂಗೆಲ್ಲ ಅದಾಯ್ತು. ಓಕೆ, ಲೆಕ್ಕ ಮಾಡಿ ನೋಡೋಣ ನೋಡಿರಿ. ಈಕ್ವಲ್ ಟು 2800 ಐತಿ. ಆ 2800 ಕೆಟ್ಟಿರುತ್ತೆ ಬಾಕರ್ ಮಾಡ್ಬೇಕು ನಾವು 100 ಬಾಕರ್ ಮಾಡೋಣ. ಓಕೆ, ಹಾಗಾದ್ರೆ ಮ್ಯಾಗಿಂದ ಒಂದು ಪೂಜೆ, ಕೆಳಗಿಂದ ಒಂದು ಪೂಜೆ, ಇದೊಂದು ಪೂಜೆ, ಇದೊಂದು ಪೂಜೆ. ಮ್ಯಾಗ ಎಷ್ಟು ಉಳಿತು? ಕೆಳಗೆ ಎಷ್ಟು ಉಳಿತು? 28. ಒಂದು ಅಂಶ ಬಂದ್ರೆ ಉತ್ತರ ರೇಟು 28 ರೂಪಾಯಿ. ದೇರ್ ಫೋರ್ 2800 ಪೈಸೆಗಳಂದ್ರೆ ಎಷ್ಟು ರೂಪಾಯಿ? ವೆರಿ ಗುಡ್, 28 ರೂಪಾಯಿ. ತಿತ್ತಿದು ಗೊತ್ತಾಯ್ತು? ಓಕೆ, ಹಾಗಾದ್ರೆ ನಾವು ಏನು ಮಾಡೋಣ ಅಂತಂದ್ರೆ ಇದು ಗೊತ್ತಾಯ್ತು. ಓಕೆ, ನೆಕ್ಸ್ಟ್ ಕ್ವಶನ್, ಇನ್ನೊಂದು ಕ್ವಶನ್ ನೋಡಿರಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ನೋಡಿರಿ, 2100 ರೂಪಾಯಿ ಐತಿ. 2100 ಪೈಸೆಗಳದಾವ. 2100 ಪೈಸೆಗಳು. ನಿನ್ನೆಲ್ಲ ಕೇಳ್ತಾನೆ ಇದ್ದಾರೆ ಎಷ್ಟು ರೂಪಾಯಿ ಅಂತ ಕ್ವಶನ್. ಏನು ಹೇಳ್ತೀರಿ? ಹಾಂ, ಹೇಳಮ್ಮ. ಏನು ಹೇಳ್ತೀರಿ? ಹೇಳ ಮಂಜು. 21 ರೂಪಾಯಿ. ವೆರಿ ಗುಡ್, ಚಪ್ಪಾಳ್ರಿ ಅವಾಗ. ಏನೂ ಇಲ್ಲ, ಏನೂ ಮಾಡೋಕೆ ಹೋಗ್ಬೇಡ್ರಿ. 2100 ಬರೀರಿ, ಅದಕ್ಕೆ 100 ಭಾಕಾರ ಮಾಡಿರಿ. ಇದೊಂದು ಪೂಜೆ, ಇದೊಂದು ಪೂಜೆ, ಇದೊಂದು ಪೂಜೆ, ಇದೊಂದು ಪೂಜೆ, ಉಳಿದು 21 ರೂಪಾಯಿ ಉಳಿತಿಲ್ಲ. ಅದ ಉತ್ತರ. ತಿತ್ತಿದು ಇಲ್ಲಿ ಲಾಸ್ಟ್ ಏನು ಮಾಡ್ರಿ? 2100 ಪೈಸೆಗಳು ಈಕ್ವಲ್ ಟು 21 ರೂಪಾಯಿ ಅಂತ ಗೊತ್ತೈತಿ. ಈಜಿ ಅದಾವು, ಗೊತ್ತೈತಿ ರೀ? ಓಕೆ, ಹಾಗಾದ್ರೆ ನಾವು ಏನು ಮಾಡೋಣ್ರಿ ಅಂತಂದ್ರೆ ಮುಂದಿನ ತರಗತಿ ಒಳಗೆ ನಾವು ದಶಮಾಂಶ ರೂಪದಾಗ ಬಂದಿರ್ತಾವೆ, ದಶಮಾಂಶದಾಗ ಬಂದಿರ್ತಾವೆ. ಅರ್ಥ ಆಯಿತು? 12 ರೂಪಾಯಿ, 12.45 ಪೈಸೆಗಳು ಈಕ್ವಲ್ ಟು ಅಂತ ಕೊಡ್ತಾರೆ ಅವ್ರು. ದಶಮಾಂಶದಾಗ ಇರ್ತಕ್ಕಂಥದ್ದನ್ನು ಏನು ಮಾಡೋಣ್ರಿ? ಕಂಡುಹಿಡಿಯೋಣ ನಾವು. ಅರ್ಥ ಆಯ್ತಲ್ಲ? ಓಕೆ, ಹಾಗಾದರೆ ನಾವು ಮುಂದಿನ ತರಗತಿ ಒಳಗೆಲ್ಲ ನೋಡೋಣ್ರಿ. ಓಕೆ, ತಾವೆಲ್ಲರೂ ಏನು ಮಾಡಿರಿ ಅಂತಂದ್ರೆ ನಮ್ಮ ಚಾನಲ್ ಗೊತ್ತೈತಿ ನಿಮಗೆಲ್ಲರಿಗೂ, ಮಲ್ಲು ಸರ್ ಮ್ಯಾಥ್ಸ್ ಆ್ಯಂಡ್ GK ಕ್ಲಾಸ್. ಈ ಒಂದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿರಿ. ಸಬ್ಸ್ಕ್ರೈಬ್ ಯಾರು ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡಿರಿ. ಬೆಲ್ ಐಕಾನನ್ನು ಒತ್ತಿರಿ. ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ನಾವು ಇಂದಿನ ತರಗತಿಯನ್ನು ಮುಗಿಸೋಣ. ಓಕೆ.